ಸೀನ್ರಿ ನೋಡಿ ಫುಲ್ ಮಳೆ ಅಂತ. ಬಟ್ ನಂಗೆ ನೋಡ್ರೆ ಸ್ಕೂಲ್ ಅಂದರೆ ಏನು ನೆನಪಾಗುತ್ತೆ? ಹಾಯ್ ಹಲೋ ವೆಲ್ಕಮ್. ಸೊ ಹೀಗೆ ಬೋರ್ ಆಗ್ತಿತ್ತು ಬೆಂಗಳೂರಲ್ಲಿ ಅಂತ ನಮ್ಮೂರಿಗೆ ಹೊರಟೆ. ಹೀಗೆ ಹೊರಡ್ಬೇಕಾದ್ರೆ ನಮ್ಮ ಮನೆಯಿಂದ ಕಾಲ್ ಬರ್ತಿದೆ, ಅಲ್ಲೆಲ್ಲ ಫುಲ್ ಮಳೆ ಅಂತ. ಬಟ್ ನಂಗೆ ನೋಡ್ರೆ ಫುಲ್ ಬಿಸಿಲಿತ್ತಪ್ಪ. ನೀವೇ ನೋಡಿ ಕ್ಲೈಮೇಟ್ ನೋಡಿದ್ರೆ ಎಲ್ಲಾದರೂ ಮಳೆ ಸಿಚುವೇಶನ್ ಕಾಣಿಸ್ತಿದೆಯಾ? ನಂಗಂತೂ ಕಾಣಿಸೇ ಇಲ್ಲ. ಹೋಗ್ತಾನೆ ಇದ್ದೀನಿ ಅಟ್ಲೀಸ್ಟ್ ಎಲ್ಲಾದರೂ ಕಾಣುತ್ತಾ ಅಂತ. ಬಟ್ ನೋ ಚಾನ್ಸ್. ಮಳೆದು ಒಂದು ಸ್ವಲ್ಪ ಆದರೂ ಸೂಚನೆನೇ ಕಾಣಿಸ್ಲಿಲ್ಲ ನನಗಂತೂ. ಇದೇ ಹೇಳ್ತಿದ್ದೀನಿ, ನಮ್ಮ ಮನೇಲಿ ನಂಬ್ತಿಲ್ಲ. ನಾನೇನು ಮಾಡಲಿ? ಸೊ ಹಿಂಗಿದು ವಿಂಡೋ ಸೆಟ್ ಇತ್ತು, ಎಂಜಾಯ್ ಮಾಡಿಕೊಂಡು ಸೀನ್ರಿ ನೋಡ್ಕೊಂಡು ಹೋಗ್ತಾ ಇದ್ದೆ. ಎಷ್ಟು ಸಖತ್ತಾಗಿತ್ತಂತೀರ. ಸೊ ನೀವು ಜರ್ನಿ ಮಾಡಬೇಕಾದ್ರೆ ಏನೇನು ಮಾಡ್ತೀರಾ ಅಂತ ನಂಗೆ ಹೇಳಿ ನೋಡೋಣ. ನಾನಂತೂ ಯೂಶ್ವಲಿ ಮ್ಯೂಸಿಕ್ ಹಾಕ್ಕೊಂಡ, ಇಲ್ಲ ಒಂದು ಸಿನಿಮಾ ನೋಡೋದನ್ನ, ವಿಂಡೋ ಸೀಟ್ ಸಿಗ್ತಾ ಇಷ್ಟೇ ನೋಡೋದು. ಏನಿದು ಕ್ಲೈಮೇಟೇ ಚೇಂಜ್ ಆಗೋಯ್ತಪ್ಪ. ಫುಲ್ ಬಿಸಿಲಿದ್ದಿದ್ದು ಯಾವ ರೇಂಜಿಗೆ ಮಳೆ ಆಗೈತೆ ನೋಡಿ. ಇಲ್ಲಿ ಗುಡ್ಡಗಳಂತೂ ಕಾಣ್ತಾನೆ ಇಲ್ಲ, ಮುಚ್ಚು ಹೋಗಿದೆ ಮಂಜಲ್ಲಿ. ಮನೆಗೆ ಬಂದೆ. ಆ್ಯಕ್ಚುಲಿ ತುಂಬ ಕೆಲಸ ಮಾಡಿದ್ವಿ, ಹೊರಗೆಲ್ಲ ಹೋಗೋದಿತ್ತು, ಮುಗಿಸ್ಕೊಂಡು ಬಂದ್ವಿ. ಅದಾದಮೇಲೆ ನಮ್ಮ ತಮ್ಮನ ಸ್ಕೂಲ್ಗೆ ಹೋಗಿ, ಆ್ಯಕ್ಚುಲಿ ನಮ್ಮ ತಂಗಿನ ಬುಕ್ಸ್ ತರಬೇಕಿತ್ತು. ಸೊ ಸ್ಕೂಲಲ್ಲಿ ಬುಕ್ಸ್ ಕೊಡ್ತೀನಿ ಅಂದಿದ್ರು, ಹೋದ್ವಿ. ಆಮೇಲೆ ಬಂದು ನೋಡಿದ್ರೆ ನಮ್ಮ ತಮ್ಮ ನಮ್ಮ ಆಂಟಿ ಹತ್ರ ಜಗಳ ಆಡ್ತಿದ್ದಾನೆ. ಏನಕ್ಕಂತೀರ? ರ್ಯಾಪರ್ ಅವನೇ ಹಾಕೋಬೇಕಂತೆ, ಅವರಮ್ಮ ಹಾಕೋದೇ ಬೇಡ ಅಂತ ಅಂತಿದ್ದಾನೆ. ಸೊ ಈ ಥರ ಅವ್ನು ಟ್ರೈ ಮಾಡ್ದ. ನೀವೇನೇನು ಮಾಡ್ತಿದ್ರಿ ಸ್ಕೂಲ್ ಅಂದರೆ? ನಿಮಗೆಲ್ಲ ಏನು ನೆನಪಾಗುತ್ತೆ? ಸೊ ನನ್ನ ಕಸಿನ್ಸಿಗೆ ಏನೇನು ನೆನಪಾಯಿತು ಅಂತ ಅವ್ರು ಹೇಳ್ತಾರೆ ಕೇಳಿ ಈಗ. ಸ್ಕೂಲ್ ಅಂದರೆ ಏನು ನೆನಪಾಗುತ್ತೆ ಮೇನಿಗೆ? ಸ್ಕೂಲ್ ಅಂದರೆ ಟೀಚರ್ಗಳು ಮತ್ತೆ ಬೆಸ್ಟ್ ಫ್ರೆಂಡ್ ನೆನಪಾಗ್ತಾರೆ. ಸೊ ಇವ್ರಿಗೆಲ್ಲ ಫ್ರೆಂಡ್ಸು, ಟೀಚರು, ಬೆಸ್ಟ್ ಫ್ರೆಂಡ್ಸ್ ನೆನಪಾಗುತ್ತೆ. ಬಟ್ ನನಗಂತೂ ಫಸ್ಟು ನ್ಯೂ ಸೆಕ್ಷನ್ಗೆ ಹೋಗ್ತಿದ್ದೀನಿ, ಹೊಸ ಬುಕ್ಸ್ ಕೊಡ್ತಾರೆ. ಆ ಬುಕ್ಸ್ ಸ್ಮೆಲ್ಲು ಯಪ್ಪ, ಎಷ್ಟು ಸತಿ ಅಂದರೂ ಅಷ್ಟು ಸತಿ ನೋಡ್ಬೋದು. ಆಮೇಲೆ ರ್ಯಾಪರ್ ಹಾಕೋದು, ಇದು ಮಾತ್ರ ಹೈಲೈಟ್ ಆಫ್ ದ ಡೇ. ಅಂದರೆ ಸ್ಕೂಲ್ ಟೈಮ್ಸಲ್ಲಂತೂ ಇದು ಮಾತ್ರ ನನ್ನ ಫೇವ್ರೆಟ್ ಇತ್ತು. ಆಮೇಲೆ ಬೂರಲ್ಲಿ ಹಿಂಗಂದರೆ ಸ್ಕೂಲ್ ನೇಮ್ದು ಲೇಬಲ್ಸ್ ಕೊಡ್ತಿದ್ರು, ಅಂದರೆ ಅವ್ರ ಸ್ಕೂಲ್ ನೇಮ್ದು ಲೇಬಲ್ ಕೊಡ್ತಿದ್ರು, ಸಖತ್ತಾಗಿರ್ತಿತ್ತು. ಅವನ್ನ ಇಸ್ಕೊಳಕ್ಕಂದ್ರೂ ನಮಗಂತೂ ಎಕ್ಸೈಟ್ಮೆಂಟು, ಹೆಂಗೆ ಇಸ್ಕೊತೀವಿ, ಹೆಂಗೆ ಹಚ್ಚೋದು ಬುಕ್ಗಳಿಗೆ, ಯಪ್ಪ ಸಖತ್ತಾಗಿರ್ತಿತ್ತು. ಸೊ ರ್ಯಾಪರ್ ನಮ್ಮ ತಮ್ಮ ಆಲ್ಮೋಸ್ಟ್ ಆಗ್ತಾ ಇದ್ದಾನೆ, ಅಂದ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಡ್ತಾನಂತ. ಹೋಪ್ ಈ ಡೂ. ಚೆನ್ನಾಗಿ ಆಗ್ತಿದ್ದಾನೆ, ಪರವಾಗಿಲ್ಲ. ಬಟ್ 8th ಸ್ಟ್ಯಾಂಡರ್ಡ್ವರೆಗೂ ನಾನಂತೂ ರ್ಯಾಪರ್ ಹಾಕಿದ್ದಿಲ್ಲ, ಎಲ್ಲ ನಮ್ಮ ಆಂಟಿರೇ ಹಾಕ್ಕೊಡ್ತಿದ್ರು. ನಾನು ಬ್ಯಾಗಲ್ಲಿ ಇಟ್ಕೊಂಡ ಹೋದ್ನ, ಹೆಸರು ಬರ್ಸಿದ್ನ, ಸ್ಕೂಲಲ್ಲಿ ಸಬ್ಮಿಟ್ ಮಾಡಿದ್ನ, ಇಷ್ಟೇ ಇರ್ತಿತ್ತು. ನನ್ನ ಸ್ಕೂಲ್ ಟೈಮ್ಸ್ ಅಂತೂ ಯಪ್ಪ ಹೆವಿಯಾಗಿ ಎಂಜಾಯ್ ಮಾಡಿದ್ದೀವಿ ಸಖತ್ತಾಗಿ. ನ್ಯೂ ಸೆಕ್ಷನ್ ನೋಡೋಕ್ಕಂತೂ ನಮಗಂತೂ ಎಕ್ಸೈಟ್ಮೆಂಟು, ಯಾವಾಗಲೂ ಕ್ಯೂರಿಯಾಸಿಟಿ ಇರ್ತಿತ್ತು, ಆ ಕ್ಲಾಸಲ್ಲಿ ಹೆಂಗಿರ್ತೀವಿ ನಾವು, ನೆಕ್ಸ್ಟ್ ಸೆಕ್ಷನ್ಗೆ ಹೋದಾಗ ಹೆಂಗಿರ್ತೀವಿ, ಏನೇನು ಮಾಡ್ತೀವಿ ಅಂತ. ಸೊ ಈ ಥರ ತಮ್ಮ ಆಲ್ಮೋಸ್ಟ್ ಆಗ್ತಿದ್ದಾನೆ, ಪಾಪ ಅವನಿಗೂ ಗೊತ್ತಾಗ್ತಿಲ್ಲ ಏನೇನೋ ಆಗ್ತೈತೆ ಅಂತ. ಲೆಟ್ಸ್ ಸಿ. ಸ್ಟೆಪ್ಟರ್ವರೆಗೂ ಬಂದ್ಬಿಟ್ಟ, ಆಗ್ತಾನೆ ಇನ್ನೇನು. ಆಲ್ಮೋಸ್ಟ್ ಡನ್ ಆ್ಯಂಡ್ ಟೆಸ್ಟೆಡ್. ಒನ್ ಆಫ್ ದ ಥಿಂಗ್ ನೆನಪಾಗಬೇಕು ಸ್ಕೂಲ್ ಟೈಮ್ಸಲ್ಲಿ ಅಂದರೆ ಹೋಮ್ವರ್ಕು. ಈ ರೇಂಜಲ್ಲೆಲ್ಲ ನಾವು ಹೋಮ್ವರ್ಕ್ ಮಾಡಿದ್ವಿ ನಂಬ್ತೀನಿ ನಾನು. ಯಾಕಂದರೆ ನಾನು ಹೋಮ್ವರ್ಕ್ ಮಾಡಬೇಕು ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗೆ, ಅದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನಲ್ಲ ನಮ್ಮ ಆಂಟಿರೆಲ್ಲ ಬರ್ಕೊಡ್ತಿದ್ರು ಲೆಫ್ಟ್ ಹ್ಯಾಂಡಲ್ಲಿ. ಸೊ ಈ ಥರ ಎಲ್ಲ ಮೆಮೊರೀಸ್ ಇದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.